Jeremiah 30 from the 19th verse onwards. ಯೆರೆಮೀಯನ ಪುಸ್ತಕ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ ನಾವು ಓದಿಕೊಳ್ಳೋಣ. Amen. Amen. Anyone else? ಕನ್ನಡ ಇನ್ನೂ ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಓದೋರಿದ್ದಾರಾ? ಅವುಗಳಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. Gents, brothers. ಅವುಗಳಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. ನಾವು ಈ ಜನರನ್ನು ಸ್ತುತಿಸುವೆವು. ಇದು ಸತ್ಯವಾಗಿದೆ. Yes, thank you. From them will come songs of thanksgiving. This Bible is Amplified Bible. ಇದು ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ. So it goes a little more into detail when we read it. ಸೊ ನಾವು ಯಾವಾಗ ಓದ್ತೇವೆ ಇನ್ನೂ ಆಳವಾಗಿ ಸ್ವಲ್ಪ ನಾವು ಅದರಲ್ಲಿ ಹೋಗೋಣ. Anybody who reads English Bibles, try and get one Amplified Bible. It will make a lot of sense for you to understand the word. ಯಾರಾದ್ರೂ ನೀವು ಆಂಗ್ಲ ಭಾಷೆ ಬೈಬಲ್ ಓದಿದ್ರೆ ಅದರಲ್ಲಿ ಆಂಪ್ಲಿಫೈಡ್ ವರ್ಷನ್ ಇರ್ತದೆ, ಅದನ್ನ ತಗೊಂಡು ಜಾಸ್ತಿ ಓದ್ರಿ. ಯಾಕೆಂದ್ರೆ ಬೈಬಲ್ ನಲ್ಲಿರುವ ವಾಕ್ಯವನ್ನು ಆಳವಾಗಿ ನೀವು ಕಲಿಬಹುದು. Yeah, it exposes the word of God more clearly. ದೇವರ ವಾಕ್ಯವನ್ನು ಬಹಳ ವಿಸ್ತಾರವಾಗಿ ಅದು ನಮಗೆ ತಿಳಿಯಪಡಿಸುತ್ತದೆ. It has been very helpful to me. ಅದು ಇವರಿಗೆ ತುಂಬಾ ಸಹಾಯಕವಾಗಿದೆ. Okay, the 19th verse again. 19ನೇ ವಚನ ಮತ್ತೊಂದು ಸಾರಿ. From them means from that city. ಅವುಗಳ ಒಳಗಿಂದ ಅಂದ್ರೆ ಆ ಪಟ್ಟಣದಿಂದ. So this evening I am talking about this city. ಈ ಸಂಜೆ ವೇಳೆ ಈ ಒಂದು ಪಟ್ಟಣದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. Which city? ಯಾವ ಪಟ್ಟಣ? You may be from Gokarna, it's okay. But from this city ಆದ್ರೆ ಈ ಪಟ್ಟಣದಿಂದ will come songs of thanksgiving. ಸ್ತೋತ್ರವು ವಿನೋದ ಪಡುವ ಧ್ವನಿಗಳು ಬರ್ತದೆ ಅಂತ I want to ask you today, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. how important is thanksgiving to you? ನಿಮಗೆ ಕೃತಜ್ಞತೆ ಸಲ್ಲಿಸುವಂತದ್ದು ಎಷ್ಟು ಪ್ರಾಮುಖ್ಯವಾಗಿದೆ? If you had known that, ಅದು ನಿಮಗೆ ಗೊತ್ತಿದ್ರೆ you would all stand in a line and testify. ನೀವೆಲ್ಲರೂ ಈ ತರ ಲೈನ್ ಅಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತಾ ಇದ್ರಿ. But we don't know the importance of it. ಆದ್ರೆ ನಮಗೆ ಅದರ ಪ್ರಾಮುಖ್ಯತೆ ನಮಗೆ ಗೊತ್ತಿಲ್ಲ. Thanksgiving is very important in every one of our roles. ನಮ್ಮೆಲ್ಲರ ಜೀವಿತದಲ್ಲಿ ಸಾಕ್ಷಿ ಹೇಳುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. If you look at that small boy who had 5 loaves and 2 fish, ನೀವು 5 ರೊಟ್ಟಿ 2 ಮೀನಿರುವಂತ ಚಿಕ್ಕ ಬಾಲಕನನ್ನ ನೋಡ್ರಿ. when he gave it to Jesus, ಅವನು ಯಾವಾಗ ಯೇಸುವಿಗೆ ಕೊಟ್ಟನೋ Jesus took it in his hands ಅದನ್ನ ಯೇಸು ತನ್ನ ಕೈಯಲ್ಲಿ ಹಿಡಿಕೊಂಡು and he lifted it up towards God ಅದನ್ನ ಮೇಲಕ್ಕೆ ದೇವರ ಕಡೆಗೆ ಅದನ್ನ ಎತ್ತಿದ್ರು. and he thanked God for it. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿದ್ರು. And what was the miracle that happened afterwards? ಅದಾದ ಮೇಲೆ ಎಂತ ಅದ್ಭುತ ಅಲ್ಲ ಆಯ್ತು. That food multiplied over there. ಅಲ್ಲಿರುವಂತ ಊಟ ಅದು ದ್ವಿಗುಣಗೊಳ್ತಾ ಹೋಯ್ತು. This is what thanksgiving can do in your life. ಕೃತಜ್ಞತೆ ಸಲ್ಲಿಸುವುದರಿಂದ ಇದು ಕೂಡ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೀವಿತದಲ್ಲಿ ಆಗುವಂತದಾಗಿದೆ. Hallelujah. Hallelujah. Whatever little you have today, ನಿಮ್ಮ ಹತ್ರ ಯಾವುದು ಸ್ವಲ್ಪವಾಗಿದೆಯೋ, whatever is your little income today, ನೀವು ಯಾವುದು ಸ್ವಲ್ಪವನ್ನು ತಗೊಂಡು ಬಂದಿದ್ದೀರೋ, whatever little groceries are there in your house today, ನಿನ್ನ ಮನೆಯಲ್ಲಿ ಎಷ್ಟು ಸ್ವಲ್ಪ ರೇಷನ್ ಇದೆಯೋ, whatever little gold silver you have today, ನಿಮ್ಮ ಹತ್ರ ಎಷ್ಟು ಸ್ವಲ್ಪ ಬೆಳ್ಳಿ when ಬಂಗಾರಗಳಿದೆಯೋ, you lift it up towards God, ಅದನ್ನು ಯಾವಾಗ ನೀವು ದೇವರ ಕೈಗೆ ಮೇಲೆತ್ತುತ್ತೀರೋ, and if you thank God from the bottom of your heart, ನಿಮ್ಮ ಹೃದಯದ ಒಳಗಡೆಯಿಂದ ದೇವರಿಗೆ ಕೃತಜ್ಞತೆ ಹೇಳ್ತೀರೋ, God will bless it and increase it. ದೇವರನ್ನು ಆಶೀರ್ವದಿಸಿ ಅದನ್ನು ಹೆಚ್ಚಿಸುವನಾಗಿದ್ದಾನೆ. What are the 2 thanksgiving you shared today? ನಾ ಹೇಳಿದ 2 ಕೃತಜ್ಞತೆಗಳು ಯಾವ್ದು ಹೇಳಿದಿರಿ? 2 ರೀತಿಯಾದ ಕೃತಜ್ಞತೆ ಹೇಳಿದೆ. ಯಾವುದು? ಯಾರಾದ್ರೂ ಒಬ್ರು 2 ಹೇಳ್ರಿ. Fearful, careful, careless. What kind of thanksgiving are we giving to God? ಇವತ್ತು ನಾವು ದೇವರಿಗೆ ಎಂತ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇವೆ? When brother started talking about this, I thought he's preaching my message today. ಯಾವಾಗ ನಾನು ಇದನ್ನ ಹೇಳಿದೆ, ಇವರು ಅನ್ಕೊಂಡು ನನ್ನ ಸಂದೇಶ ಎಲ್ಲ ಇವರೇ ಹೇಳ್ತಾ ಇದ್ದಾರೆ ಅಂತ. So that was prophetic. ಅದು ಒಂದು ಪ್ರವಾದಾತ್ಮಕವಾಗಿ. God wants you to learn about the importance of thanksgiving. ಯಾಕಂದ್ರೆ ದೇವರು ಕೃತಜ್ಞತೆ ಬಗ್ಗೆ ನೀವು ಕಲಿಬೇಕಂತ ಬಯಸ್ತಾ ಇದ್ದಾರೆ. Careful thanksgiving in the sight of God is very, very important.
ಜಾಗರೂಕತೆಯಿಂದ ಕೃತಜ್ಞತೆಯನ್ನ ಹೇಳುವುದು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾಗಿದೆ. Your songs shall become songs of thanksgiving unto God. ನಿಮ್ಮ ಹಾಡುಗಳು ಕೂಡ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಹಾಡುಗಳಾಗಿರ್ಬೇಕು. Many churches where I go, ಬಹಳ ಸಭೆಗಳಿಗೆ all ಹೋಗುವಾಗ crying songs only they like to sing. ಎಲ್ಲ ಬರೀ ಅಳು ಹಾಡೆ ಹಾಡ್ತಿರ್ತಾರ್ರಿ. What kind of crying? ಎಂತ ಅಳುದ್ರಿ? Oh, you are crucified on the cross. ದೇವರೇ ನಿನ್ ಶಿಲುಬೆಯಲ್ಲಿ ಸತ್ತಿ, Your blood was shed for this and for that. ದೇವರೇ ನಿನ್ ರಕ್ತ ಅದಕ್ಕಾಗಿ ಸುರಿಸಿತು, And ಇದಕ್ಕಾಗಿ. they will write songs like that. ಆದ ಹಾಡುಗಳನ್ನ And ಬರೀತಾರೆ. people will sing songs like that. ಅದೇ ತರ ಜನರು ಹಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. Make you emotional, that's all. ನಿಮ್ಮನ್ನ ಭಾವನಾತ್ಮಕವಾಗಿ ಮಾಡ್ತಾರೆ ಅಷ್ಟೇ. ಅದು We are not here to get emotional. ನಾವಿಲ್ಲಿ ಭಾವನಾತ್ಮಕ ಆಗೋದಕ್ಕಾಗಿ ಬಂದಿಲ್ಲ. We are here to celebrate Jesus in our ನಾವು lives. ಇಲ್ಲಿ ಬಂದಿರೋದು ಯೇಸು ಸ್ವಾಮಿನ ಆಚರಣೆ So ಮಾಡೋದು. let our songs be songs of thanksgiving unto God. ಅದಕ್ಕಾಗಿ ನಾವು ಹಾಡುವಂತ ಪ್ರತಿಯೊಂದು ಹಾಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. Hallelujah. Hallelujah. Worship leaders and worship team, ಆರಾಧನೆ ನಡೆಸುವ ನಾಯಕನಾಗಿರ್ಲಿ, ಆರಾಧನೆ ತಂಡದವರಾಗಿರ್ಲಿ, always start your praise and worship with thanksgiving songs. ಯಾವಾಗಲೂ ನಿಮ್ಮ ಕೃತಜ್ಞತೆ ಹಾಡುಗಳನ್ನ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ ನೀವು ಹಾಡ್ರಿ. God is very happy when you sing songs of thanksgiving. ನೀವು ಕೃತಜ್ಞತೆ ಸಂಗೀತಗಳನ್ನ ಹಾಡುವಾಗ ದೇವರಿಗೆ ತುಂಬಾ ಸಂತೋಷವಾಗ್ತದೆ. The Bible says here, ಬಾಯಿ ಸತ್ಯವೇದ ಹೀಗೆ ಹೇಳ್ತದೆ, from Ankola will come songs of thanksgiving. ಅಂಕೋಲದ ಒಳಗಡೆಯಿಂದ ಸ್ತೋತ್ರ ವಿನೋದ ಗೀತೆಗಳು ಬರ್ತದೆ. Amen. Hallelujah. From Ankola songs of thanksgiving will come. ಅಂಕೋಲದಿಂದ ಸ್ತೋತ್ರ ಗೀತೆಗಳು ಬರ್ತದೆ. And the voices of those who dance and celebrate, ವಿನೋದ ಪಡುವವರ ಧ್ವನಿಯೂ ಸಹ ಕೇಳಿಸ್ತದೆ. I will multiply them and they will not be diminished in number. ಆ ಜನರನ್ನ ನಾನು ಹೆಚ್ಚಿಸುವೆನು, ಇನ್ನು ಅವರು ಕೊಂಚವಾಗಿರುವುದಿಲ್ಲ. Hallelujah. Hallelujah. This is what the Lord says to the church today. ಇದನ್ನೇ ದೇವರು ಇವತ್ತು ಸಭೆಗೆ ಹೇಳಲಿಕ್ಕೆ When ಇಷ್ಟಪಡ್ತಾರೆ. you people of Ankola sing songs of thanksgiving, ಯಾವಾಗ ಅಂಕೋಲದ ಜನರು ನೀವು ದೇವರಿಗೆ ಕೃತಜ್ಞತೆ ಸಂಗೀತವನ್ನು when ಹಾಡ್ತೀರೋ, you dance and celebrate in the house of the Lord, ದೇವರ ಮನೆಯಲ್ಲಿ ನೀವು ಯಾವಾಗ ಕುಣಿಯುತ್ತಾ ದೇವರನ್ನ ಸ್ತುತಿಸ್ತೀರೋ, God will multiply the people in Ankola in the church. ದೇವರು ಅಂಕೋಲದ ಸಭೆಯಲ್ಲಿ ಜನರನ್ನು ಹೆಚ್ಚಿಸುವನಾಗಿದ್ದಾನೆ. Hallelujah. Hallelujah. The Lord wants to do that in Ankola in this Jeevan Jyoti church today. ದೇವರು ಈ ಜೀವನ ಜ್ಯೋತಿ ಸಭೆಯಲ್ಲಿ ಅಂಕೋಲದಲ್ಲಿ ದೇವರು ಇದನ್ನು ಮಾಡ್ಬೇಕಂತ ಬಯಸ್ತಾ ಇದ್ದಾರೆ. You will not decrease, but you will increase. ನೀವು ಕಡಿಮೆ ಆಗುವುದಿಲ್ಲ, ನೀವು ಹೆಚ್ಚಿಸಲ್ಪಡುವರ. You will not become small, but you will become big. ನೀವು ಚಿಕ್ಕವರಾಗುವುದಿಲ್ಲ, ದೊಡ್ಡವರಾಗಿರ್ತೀರಿ. This is the plan of God for the church here in Ankola. ಈ ಅಂಕೋಲದಲ್ಲಿರುವ ಸಭೆಗೆ ದೇವರ ಯೋಜನೆ ಇದೇ ಆಗಿದೆ. And the Lord goes on to further say, ಹಾಗೆ ದೇವರು ಮುಂದೆ ಹೇಳಿಕ್ಕೆ ಹೋಗ್ತಾ ಇದ್ದಾನೆ, I will honor them and they will not be insignificant. ಅವರನ್ನ ನಾನು ಗಣಪಡಿಸುವೆನು, ಅವರು ಇನ್ನು ಹೀನರಾಗಿರುವರು. Hallelujah. Hallelujah. Today maybe nobody knows you. ನಿಮ್ಮನ್ನ ಇವತ್ತು ಯಾರು ಜನರಿಗೆ ಗೊತ್ತಿಲ್ಲದೆ ಇರಬಹುದು. ನೀವು You may be a very small church here. ನೀವು ಇಲ್ಲಿ ಚಿಕ್ಕ ಸಭೆ ಆಗಿರಬಹುದು. Maybe in Bangalore nobody knows who is Pastor Ravi. ಕೆಲವು ಸಾರಿ ಬೆಂಗಳೂರಲ್ಲಿರೋ ಜನರಿಗೆ ಪಾಸ್ಟರ್ ರವಿ ಯಾರಂತ But ಗೊತ್ತಿಲ್ಲ. God is going to honor him one day. ಆದ್ರೆ ದೇವರು ಒಂದಿನ ಅವ್ರನ್ನ He ಗಣಪಡಿಸುವ. is already honoring him, I can see that. ಈಗಾಗಲೇ ದೇವರು ಗಣಪಡಿಸ್ತಾ God ಇದ್ದಾರೆ. is taking him far and wide to minister the word of God. ಅನೇಕ ಕಡೆ ದೇವರು ಇವ್ರನ್ನ ವಾಕ್ಯ ಕಡೆ ಹಂಚಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. Yes or no? ಎಸ್, It's going to increase. ಅದು ಇನ್ನೂ ಹೆಚ್ಚಾಗ್ತದೆ. God will honor him ದೇವರು and ಗಣಪಡಿಸುವನಾಗಿದ್ದಾನೆ. the church will not be insignificant anymore. ಯಾವಾಗ ಈ ಸಭೆ ಹೀನವಾಗಿರುವುದಿಲ್ಲ ಪ್ರಿಯರೇ. Hallelujah. Clap your hands for Jesus. ದೇವರಿಗೆ ಚಪ್ಪಾಳೆ ತಟ್ಟಿ. Now you may not be alive. ಒಂದು ವೇಳೆ ನೀವು ಜೀವಂತವಾಗಿ ಇಲ್ಲೇ ಆಗಿರ್ಬೋದು, I may not be there alive. ನಾನು ಜೀವಂತವಾಗಿ ಇಲ್ಲೇ ಇರ್ಬೋದು. But the Bible says ಆದ್ರೆ ಸತ್ಯವೇದ ಹೇಳ್ತದೆ, our children will be as in former times. ಆದ್ರೆ ನಮ್ಮ ಸಂತಾನದವರು ಆ ಪೂರ್ವದ ಸ್ಥಿತಿಯನ್ನು ಹೊಂದುವರು ನೋಡುವರು ಎಂಬುದಾಗಿ ಬರ್ತದೆ. Hallelujah. Hallelujah. What we are today, ನಾವೀಗ ಏನಾಗಿದ್ದೇವೋ this baton will be carried forward, ಇದನ್ನು ಮುಂದೆ ತೆಗೆದುಕೊಂಡು ಹೋಗಲ್ಪಡ್ತದೆ. and our children will see that the ministry will increase in the days to come. ಬರುವಂತ ದಿನಗಳಲ್ಲಿ ಸೇವೆ ಹೆಚ್ಚುವಾಗುವುದು, ಇನ್ನು ದ್ವಿಗುಣವಾಗುವುದು ನಮ್ಮ ಸಂತಾನದವರು And ನೋಡಲಿಕ್ಕಿದ್ದಾರೆ. this congregation will be established before me, says the Lord. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ಈ ಸಭೆ Before me. ದೇವರ ಮುಂದೆ ಇದು ಸ್ಥಾಪಿಸಲ್ಪಡುವಂತದಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. Amen. ಆಮೇಲೆ We may not be there. ನಾವಲ್ಲಿ ಎಲ್ಲೇ ಇರಬಹುದು. Israel may take over.
ಇಸ್ರಾಯೇಲ್ ಅದನ್ನ ಮುಂದೆ ನಡ್ಸ್ಕೊಂಡು ಹೋಗುತ್ತಾ ಇರ್ಬೋದು. ಆಮೆನ್. ಆಮೇಲೆ We don't know. ನಮಗೆ ಗೊತ್ತಿಲ್ಲ. Some small children here may come and take over. ಇಲ್ಲಿರುವಂತ ಚಿಕ್ಕ ಮಕ್ಕಳು ಬಂದದನ್ನ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. They will not be like what we are today. ನಾವು ಈಗ ಇರುವ ಹಾಗೆ ಅವ್ರು ಮುಂದೆ ಇರುವುದಿಲ್ಲ. Here there is some imbalance probably, I don't know. ಇಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಇರ್ಬೋದು, ಗೊತ್ತಿಲ್ಲ ನಂಗೆ. But when they come and take over, ಆದ್ರೆ ಅವರು ಬಂದು ಮುಂದೆ ನಡೆಸಿಕೊಂಡು it will ಹೋಗುವಾಗ be a different church, a different ministry. ಅದು ಇನ್ನು ವ್ಯತ್ಯಾಸಕರವಾದ ಸಭೆ, ವ್ಯತ್ಯಾಸಕರವಾದ ಸೇವೆ ಆಗಿರ್ತದೆ ಪ್ರಿಯರೇ. Hallelujah. ಹಲ್ಲೆಲೂಯಾ. And they will come into the sight of God at that time. ದೇವರ ದೃಷ್ಟಿಯಲ್ಲಿ ಅವರು ಮುಂದೆ ಬರುವರಾಗಿ God's hand will be upon them and upon the congregation. ದೇವರ ಹಸ್ತ ಅವರ ಮೇಲೆ, ಸಭೆ ಮೇಲೆ ಇರುವಂತದ್ದಾಗಿರುವಂತದ್ದು. This church will not be enough for that congregation. ಈ ಸಭೆ ಅದಕ್ಕೆ ಸಾಕಾಗುವುದಿಲ್ರಿ ಅಂತ ಒಂದು ಸಂಖ್ಯೆಗೆ ಮುಂದೆ. That is what God is planning for the church. ಅಂತ ಯೋಜನೆಯನ್ನ ದೇವರು ಮಾಡ್ತಾ And ಇದ್ದಾರೆ. the Lord is going on to say further, ದೇವರ ಮುಂದೆ ಹೀಗೆ ನಮಗೆ ಹೇಳ್ತಾ ಇದ್ದಾನೆ, all those people who come against my church, ಯಾರು ನನ್ನ ಸಭೆಗೆ ವಿರೋಧವಾಗಿ ಬರ್ತಾರೋ, all those who are planning to persecute the body of Christ, ಯಾರು ದೇವರ ಶರೀರವನ್ನ ಹಿಂಸೆ ಪಡಿಸುವುದಕ್ಕಾಗಿ ಪ್ರಯತ್ನ ಪಡ್ತಾ we may ಇದ್ದಾರೆ. not be there to see this, ನಾವು ಅದನ್ನ ನೋಡ್ಲಿಕ್ಕೆ ಇಲ್ಲದೆ ಇರಬಹುದು, but God will punish them. ಆದ್ರೆ ದೇವರವರನ್ನ ಏನೋ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. You can read that. ಓಕೆ, ಅದನ್ನ ಓದಿಕೊಳ್ಳೋಣ. 20th verse. ಅವರ ಸಂತಾನವು ಪೂರ್ವಸ್ಥಿತಿಗೆ ಹೊಂದುವರು, ಅವರ ಸಮಾಜವು ನನ್ನ ಮುಂದೆ ನೆಲೆಯಾಗಿರುವುದು, ಅವರನ್ನು ಬಾಧಿಸುವವರನ್ನೆಲ್ಲ ದಂಡಿಸುವೆನು. Amen. ಆಮೆನ್. Don't fear about your future. ನಿನ್ನ ಭವಿಷ್ಯದ ಬಗ್ಗೆ ಭಯಪಡಬೇಡ. Don't worry about the ministry ahead. ಮುಂದೆ ಇರುವ ಸೇವೆ ಬಗ್ಗೆ ಚಿಂತೆ ಮಾಡಬೇಡ. The prophetic word for this church is, ಈ ಸಭೆಗೆ ಪ್ರವಾದಾಂತಕ ವಾಕ್ಯವೇನೆಂದ್ರೆ, the next generation when they take over, ಮುಂದಿನ ಸಂತತಿಯವರು ಅದನ್ನು ಮುಂದುವರಿಸಿಕೊಂಡು ಹೋಗುವಾಗ, today we have to fight with one another. ಈಗ ನಾವು ಒಬ್ಬರನ್ನೊಬ್ಬರು ಸಂಗಡ ನಾವು ಈಗ ಹೊಡೆದಾಡಬಹುದು. These people don't like us, they want to stop us, these people want to beat us. Today it is like this. ಈ ಜನರು ನಮ್ಮನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆ ಜನ ನಮ್ಮನ್ನು ಶಿಕ್ಷಿಸ್ಲಿಕ್ಕೆ ಇದೆಲ್ಲ ಈಗ ನಡೀತಾ ಇರ್ತದೆ. Yesterday they beat up one pastor in Bidar. ನಿನ್ನೆ ಒಂದು ನೋಡಿ ಬೀದರ್ ಸ್ಟ್ಯಾನ್ಲಿ ಪಿಂಟೋ ಅವ್ರನ್ನೊಬ್ಬರು ಹೊಡೆದ್ರು. Our children will not face all this. ಆದ್ರೆ ನಮ್ಮ ಮಕ್ಕಳು ಇದನ್ನೆಲ್ಲ ಮುಂದೆ ಫೇಸ್ ಮಾಡೋದಿಲ್ಲ ಪ್ರಿಯರೇ. Hallelujah. ಹಲ್ಲೆಲೂಯಾ. Because we came to know the Lord at a later stage. ಯಾಕಂದ್ರೆ ನಾವು ದೇವರನ್ನ ಹೊಂದಿಕೊಂಡಿದ್ದು ಬಹಳ ಮುಂದಿನ ಸಮಯದಲ್ಲಿ, ಅಂದ್ರೆ ಅದಾದ ಮೇಲೆ ಬಹಳ ಲೇಟ್ ಆಗಿ ಬಂದಿದೆ. ಅಂದ್ರೆ ತಡವಾಗಿ ನಾವು ದೇವರನ್ನ ಕಂಡುಕೊಂಡಿದೀವಿ. But our children are always in the presence of God. ಆದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ರಿ, ಈಗಾಗಲೇ ದೇವರ ವಾಕ್ಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಅವರು ಇದ್ದಾರೆ. Encourage your children to come to church. ಅದಕ್ಕಾಗಿ ಸಭೆಗೆ ಬರುವುದಕ್ಕಾಗಿ ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ರಿ. It's okay if they come and sleep, no problem. ಅವ್ರು ಬಂದು ಮಲಗಿದ್ರು ಪರವಾಗಿಲ್ಲ. The presence of God is here. ಯಾಕಂದ್ರೆ ದೇವರ ಪ್ರಸನ್ನತೆ ಇಲ್ಲಿದೆ. ಆಮೆನ್. Amen. ಆಮೆನ್. They will not face difficulties like us. ನಮ್ಮ ಹಾಗೆ ಸಮಸ್ಯೆಗಳನ್ನು ಅವ್ರ ಮುಂದೆ ಎದುರಿಸುವುದಿಲ್ಲ. In the 21st verse the Bible says, 21ನೇ ವಚನ ಹೀಗೆ ಹೇಳ್ತದೆ, their prince will be one of them. ಅವರಲ್ಲೇ ಒಬ್ಬನು ಪ್ರಭುವಾಗಿರ್ತಾನೆ. Hallelujah. ಹಲ್ಲೆಲೂಯಾ. You don't need Americans to come and preach that time. ಇಲ್ಲಿ ಬಂದು ಅಮೆರಿಕದವರು ಬಂದು ಪ್ರಸಂಗ ಮಾಡೋ ಅವಶ್ಯಕತೆ ಇರುವುದಿಲ್ಲ. One of us only will rise up in the church. ಇಲ್ಲಿರುವಂತ ಯಾರೋ ಒಬ್ಬರು ಇಲ್ಲಿ ಎದ್ದೇಳ್ತಾರೆ. And their rulers will come forward from among them. ಅವರಲ್ಲಿ ಒಬ್ಬನು ಅವರಿಗೆ ಪ್ರಭುವಾಗಿರುವನು, ಅವರ ವಂಶದವನೇ ಅವರನ್ನ ಆಳುವನು. Hallelujah. ಹಲ್ಲೆಲೂಯಾ. What a comforting word this is. ನೋಡ್ರಿ, ಎಂತ ಬಲಪಡಿಸುವಂತ ವಾಕ್ಯ ಇದಾಗಿದೆ. Today you had to call me to preach all the way from Hubli. ಈ ದಿನ ನಾವು ಹುಬ್ಬಳ್ಳಿಯಲ್ಲಿರುವಂತ ನನ್ನನ್ನ ಪ್ರಸಂಗ ಮಾಡ್ಲಿಕ್ಕೆ ಕರೆದ್ರಿ. A day will come you don't want me anymore. Somebody from here only will rise up. ಆದ್ರೆ ಬರುವಂತ ದಿನಗಳಲ್ಲಿ ನಾನು ಬರುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಇರುವಂತವರೇ ಚಿಕ್ಕ ಮಕ್ಕಳು ಯಾರೋ ಒಬ್ಬರು ಹೇಳ್ತಾರೆ. Hallelujah. ಹಲ್ಲೆಲೂಯಾ. That should be our prayer. ಅದು ನಮ್ಮ ಪ್ರಾರ್ಥನೆ ಆಗಿದೆ. We have had enough of preachers visiting. ಬಹಳಷ್ಟು ಪ್ರಚಾರಕರು ಬಂದ್ರು ಅದೆಲ್ಲ ಆಯಿತು. ಈಗ ಅದು ನಮ್ಮ ಪ್ರಾರ್ಥನೆ ಮುಂದೆ ಆತರ ಆಗಿರ್ಬಾರ್ದು. We should raise up people from amongst us. ನಮ್ಮ ಮಧ್ಯದಲ್ಲಿರುವ ಜನರನ್ನ ನಾವೇನ್ ಮಾಡ್ಬೇಕು? There is a conference they have in Hyderabad every year. ಪ್ರತಿ ವರ್ಷ ಹೈದರಾಬಾದ್ ಅಲ್ಲಿ ಒಂದು ಕೂಟ ನಡೀತದೆ. It's a doctors conference. ಅದು ವೈದ್ಯರ ಒಂದು ಕೂಟ. 3 days continuous conference only for doctors. ಬರೀ ಕೇವಲ ವೈದ್ಯರಿಗಾಗಿ 3 ದಿನದ ನಿರಂತರವಾದ ಕೂಟ. Listen carefully what I'm trying to say. ಈಗ ಹೇಳುವುದನ್ನ ಗಮನವಿಟ್ಟು ಕೇಳ್ರಿ. This year if they invite one preacher, ಈ ವರ್ಷ ಅವರು ಒಬ್ಬ ಪ್ರೀಚರ್ ಅನ್ನ ಕರೆದ್ರೆ, ಅವಮಾನ ಮಾಡಿದ್ರೆ, next year they will not repeat. ಮುಂದಿನ ವರ್ಷ ಅದನ್ನ ಮತ್ತೆ ಅವರು ಪುನರಾವರ್ತಿಸುವುದಿಲ್ಲ. Every year they want new preachers only to come.
ಪ್ರತಿ ವರ್ಷ ಹೊಸ ಪ್ರಚಾರಕನೇ ಅವರಿಗೆ ಬರಬೇಕು. But for the glory of God, I want to tell you, ಆದ್ರೆ ದೇವರ ಮಹಿಮೆಗಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, I am the only one who went there 6 times continuously. ಆದ್ರೆ ಇವರು ಒಬ್ಬರೇ ಆರು ಬಾರಿ ಸತತವಾಗಿ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ದಾರೆ. I asked them why. ಇವ್ರು ಕೇಳಿದ್ರೆ ಯಾಕೆ Why only me so many times? ಯಾಕೆ ನನ್ನನ್ನು ಮಾತ್ರ ಬಹಳ ಸಾರಿ ಕರೆದ್ರಿ? Oh, great people came and preached there. ಬಹಳ ದೊಡ್ಡ ದೊಡ್ಡ ಜನರು ಬಂದಲ್ಲಿ ಪ್ರಸಂಗ I am a ಮಾಡಿದ್ದಾರೆ. little nobody there. Nobody knows me there. ಇವ್ರು ತುಂಬಾ ಚಿಕ್ಕವರು, ಯಾರು ಅವ್ರಿಗೆ ಗೊತ್ತಿಲ್ಲ. They are all great names in India. ದೊಡ್ಡ ಭಾರತ ದೇಶ ದೊಡ್ಡ ದೊಡ್ಡ ಹೆಸರು Great names from abroad also they are. ಹೊರ ದೇಶದಿಂದ ದೊಡ್ಡ ದೊಡ್ಡ ಹೆಸರು ಪ್ರಖ್ಯಾತಿ But from a small Hubli, they called me 6 years continuously. ಆದ್ರೆ ಸಣ್ಣ ಪಟ್ಟಣದ ಹುಬ್ಬಳ್ಳಿಯಿಂದ ಇವ್ರನ್ನ 6 ಬಾರಿ ಅವ್ರು ಕರೆದಿದ್ದಾರೆ. I asked them, why do you call me every year? ಆದ್ರೆ ಇವ್ರು ಕೇಳಿದ್ರು ಯಾಕೆ ಪ್ರತಿ ವರ್ಷ ನಾನು ಕರಿತೀರಿ? They said, it is very easy to work with you. ಅವ್ರು ಹೇಳಿದ್ರು ನಿಮ್ಮ ಜೊತೆ ಕೆಲಸ ಮಾಡೋದು ತುಂಬಾ ಸುಲಭ ನಮಗೆ. Other preachers have lot of demands. ಯಾಕೆಂದ್ರೆ ಬೇರೆಲ್ಲ ಪ್ರಸಂಗಗಳು ಬಹಳಷ್ಟು ಅವರ ಡಿಮಾಂಡ್ ಇರ್ತದೆ. 5-star hotel ಬೇಕು, ಹಾ, ಮರ್ಸಿಡೀಸ್ ಕಾರೇ ಬೇಕು, ಮನೆಯಲ್ಲಿ ಸ್ಕೂಟರ್ ಇರುತ್ತೆ, ಆದ್ರೆ ಅಲ್ಲಿ ಮಾತ್ರ ಮರ್ಸಿಡೀಸ್ ಕಾರ್ ಬೇಕು. We should be people who are easy to handle. ನಾವು ಸುಲಭವಾಗಿ ಜನರು ನಮ್ಮನ್ನ ಕೈಗೊಳ್ಳುವಂತ ಕೈಗೆ ಸಿಗುವಂತ ಜನರಾಗ್ಬೇಕು. Then God only will open doors for us. ದೇವರೇ ನಮಗಾಗಿ ಬಾಗಿಲುಗಳನ್ನ ತೆರೆಯುವ. Imagine you don't know my educational qualification. ಇವರ ವಿದ್ಯಾರ್ಥಿ ನಿಮಗೆ ಗೊತ್ತಿಲ್ಲ, But even then, God is using me to preach and teach the doctors today. ಆದ್ರೂ ಕೂಡ ವೈದ್ಯರಿಗೆ ಕೂಡ ಪ್ರಸಂಗ ಮಾಡುವುದಕ್ಕಾಗಿ ದೇವರು ಇವರನ್ನ ಉಪಯೋಗಿಸ್ತಾ ಇದ್ದಾರೆ. Today I have so many doctor friends. ಇವತ್ತು ಅನೇಕ ವೈದ್ಯರು ಇವರಿಗೆ ಸ್ನೇಹಿತರಾಗಿದ್ದಾರೆ. Only God can do such things in our lives. ಇಂಥ ಕಾರ್ಯಗಳನ್ನ ದೇವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. As a congregation in the church, ಸಭೆಯಾಗಿ ನಾವು ಜನರು be easy to handle. ನಾವು ಸುಲಭವಾಗಿ ಕೈಗೆ ಸಿಗುವಂತವರಾಗಿರ್ಬೇಕು. You follow what I'm saying? ಅರ್ಥ ಆಗ್ತದೆ ನಾವು ಹೇಳಿದ್ ನಿಮಗೆ? Don't come with pride. ಬಹಳ ಗರ್ವದಿಂದ ನಾವು ಬರಬಾರ್ದು. Oh, I am greater than you. ನಿನಗಿಂತ ನಾನು ಶ್ರೇಷ್ಠ ಅಂತ ಹೇಳ್ಬಾರ್ದು. Come with a humble heart. ಬಹಳ ದೀನತೆ ಹೃದಯದಿಂದ So that God can deal with you and the church also can deal with you easily. ಸೊ ದೇವರು ಕೂಡ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾರೆ, ಸಭೆ ಕೂಡ ನಿಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ಲಿಕ್ಕೆ ಈಸಿ With ಆಗುತ್ತೆ. one another also, handle each other quietly and gently. ಒಬ್ಬರೊಬ್ಬರು ಒಟ್ಟಿಗೆ ನಾವು ಬಹಳ ಪ್ರೀತಿ ದೀನ ಭಾವದಿಂದ ನಾವು ನಡ್ಕೊಳ್ಬೇಕು. If you find somebody has not come to church 1 week or 2 weeks, ಯಾರಾದ್ರೂ ಒಬ್ರು 1 ವಾರ 2 ವಾರ ಸಭೆಗೆ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ. don't think it is the pastor's duty to find out why they didn't come. ಇದು ಕೇವಲ ಸಭಾಪಾಲಕನ ಕೆಲಸ ಅಲ್ಲ, ಅವ್ರು ಯಾಕೆ ಬಂದಿಲ್ಲ ಅಂತ ಕಂಡುಹಿಡಿಯೋದು. You should show your concern for that person. ಆ ಜನರಿಗಾಗಿ ನಿಮ್ಮ ಕಾಳಜಿನ ನೀವು ತೋರಿಸಬೇಕು. One boy didn't come to our church from about 5-6 months. ಬಹಳ 5-6 ತಿಂಗಳಿಂದ ಒಂದು ಹುಡುಗ ನಮ್ಮ ಸಭೆಗೆ ಬರಲೇ ಇಲ್ಲ. Suddenly the Lord put in my heart, talk to him. ಆವಾಗ ದೇವರು ಇವರ ಹೃದಯದಲ್ಲಿ ಒಂದು ಪ್ರೇರೇಪಣೆ ಕೊಟ್ಟರೆ ಆ ವ್ಯಕ್ತಿ ಸಂಗಡ I ಮಾತಾಡ. called him yesterday in the morning. ನಿನ್ನೆ ಬೆಳಗಿನ ಜಾವ ಅವ್ರಿಗೆ ಕರೆ ಮಾಡಿದ್ರು, He did not pick up. ಅವರು ಫೋನ್ ತೆಗಿಲಿಲ್ಲ. Evening again I called him. ಸಂಜೆ ಮತ್ತೆ ಫೋನ್ ಮಾಡಿದ್ರು. He was so happy to receive my call. ಅವರು ಇವ್ರ ಕರೆಯನ್ನ ಎತ್ತಿದ್ದಕ್ಕೆ ತುಂಬಾ ಸಂತೋಷವುಳ್ಳವನಾಗಿದ್ದ. He said, Uncle, nobody bothered for 6 months. ಅವ್ರು ಹೇಳಿದ್ರು, ಅಂಕಲ್ ನನ್ನ 6 ತಿಂಗಳಿಂದ ನನ್ನ ಕೇಳೋರೇ ಇಲ್ಲ ಯಾರು. I am not the pastor of the church. ಆದ್ರೆ ಇವರು ಸಭೆಯ ಸಭಾಪಾಲಕರಲ್ಲ. I have a senior pastor. ಇವರಿಗೆ ಒಬ್ಬ ಹಿರಿಯ But ಸಭಾಪಾಲಕರಿದ್ದಾರೆ. I feel it is my business to inquire about somebody else. ಆದ್ರೆ ಇವರಿಗೆ ಅನಿಸ್ತು, ಯಾರಾದ್ರೂ ಬರ್ದಿಲ್ಲ ಅಂದ್ರೆ ನಾ ಕೇಳುವಂತದ್ದು ಕೂಡ ನನ್ನ ಜವಾಬ್ದಾರಿ. Just one courtesy call is enough. He said, okay, uncle, I'm coming to church. ಒಂದು ತುಂಬಾ ಕಾಳಜಿ ಮಾಡಿ ಒಂದು ಕರೆ ಮಾಡಿದ್ದಕ್ಕೆ ಸಾಕು, ಆ ಹುಡುಗ ಹೇಳಿದ ನಾನು ಬರ್ತೇನೆ ಅಂಕಲ್ ಅಂತ. Hallelujah. ಹಲ್ಲೆಲೂಯಾ. Show your concern to one another in the church. ನಿಮ್ಮ ಕಾಳಜಿಯನ್ನು ಒಬ್ಬರಿಗೊಬ್ಬರು ತೋರಿಸಿ. Show your concern to your neighbors. ನಿಮ್ಮ ಅಕ್ಕಪಕ್ಕ ನೆರೆಯವರಿಗೆ ನಿಮ್ಮ ಕಾಳಜಿಯನ್ನು ತೋರಿಸ್ರಿ. Hallelujah. ಹಲ್ಲೆಲೂಯಾ. The 22nd verse says, 22ನೇ ವಾಕ್ಯ ಹೇಳ್ತದೆ, then you shall be my people. ಆಗ ನೀವು ನನ್ನ ಜನರಾಗಿ ಇರುವಿರಿ. Then I will be your God. ಆಗ ನಾನು ನಿಮಗೆ ದೇವರಾಗಿರುವೆ. When you develop the habit of thanking God every day,
ನೀವು ಪ್ರತಿನಿತ್ಯವೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ಹವ್ಯಾಸ When you ಬೆಳೆಸಿಕೊಂಡಾಗ practice praise and worship every day, ಪ್ರತಿದಿನ ದೇವರನ್ನ ಸ್ತುತಿಸುವುದನ್ನ ನೀವು ಅಭ್ಯಾಸ ಮಾಡುವಾಗ God is saying to you, ದೇವರು ನಿಮಗೆ ಹೇಳ್ತಾ ಇದ್ದಾನೆ, you shall be my people ನೀವು ನನ್ನ ಜನರಾಗಿರುವಿರಿ, and I will be your God. ನಾನು ನಿಮ್ಮ ದೇವರಾಗಿರುವೆ. Lift your hands and surrender yourself to God. ನೀವು ಕರಗಳನ್ನ ಮೇಲಕ್ಕೆ ಚಾಚಿ ನಿಮ್ಮ ನೀವು ದೇವರಿಗೆ ಒಪ್ಪಿಸಿಕೊಡಿ. Say, yes, Lord, I want to be your people. We want to be your people. ಹೇಳಿ, ದೇವರೇ ನಾನು ನಿನ್ನ ಜನರಾಗೋದಕ್ಕೆ ಬಯಸ್ತೇನೆ. Speak to the Lord. Speak to the Lord. Start thanking God. ಜನರೊಟ್ಟಿಗೆ ನೀವು ಮಾತನಾಡಿ. Say, thank you, thank you, thank you, Jesus. ಎಲ್ಲರೂ ಹೇಳ್ರಿ, ದೇವರೇ ಥ್ಯಾಂಕ್ ಯು, ಕೃತಜ್ಞತೆ, ಧನ್ಯವಾದ ಎಂಬುದಾಗಿ ದೇವರಿಗೆ ಹೇಳಿ. ಥ್ಯಾಂಕ್ ಯು. Thank you, Lord, that we are your people and you are our God. ದೇವರೇ, ನಾವು ನಿಮ್ಮ ಜನರಾಗಿದ್ದೇವೆ, ನೀನು ನಮ್ಮ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. Thank you, Jesus. Amen. ಆಮೆನ್. In the midst of all these things which are happening, ಇದಾಗೋ ಈ ಸಂಗತಿಗಳು ನಡೆಯುತ್ತಿದ್ದ ಎಲ್ಲರ ಮಧ್ಯದಲ್ಲಿ the 23rd verse says, 23ನೇ ವಚನ ಹೀಗೆ ಹೇಳ್ತದೆ, behold, the tempest of the Lord, wrath has gone forth. ಆಹಾ, ಯೆಹೋವನ ರೋಷ ಎಂಬ ಬೆರಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿದೆ. Hallelujah. ಹಲ್ಲೆಲೂಯಾ. The wrath of God has been released. ದೇವರ ರೋಷವು ಬಿಡುಗಡೆಯಾಗಿದೆ. It is a sweeping and gathering tempest. ಇಲ್ಲಿ ಹೇಳ್ತದೆ, ಅದು ಬಿರುಗಾಳಿಯು, ರೋಷ ಎಂಬ ಬಿರುಗಾಳಿಯು ಹೋಗುವ ಗಾಳಿಯೂ ಆಗಿದೆ. It will burst on the head of the wicked. ಇದು ದುಷ್ಟರ ತಲೆಯ ಮೇಲೆ ಹೊಡೆಯುವಂತದಾಗಿದೆ. Today in India, the minority people are facing so many problems. ಇವತ್ತು ಇಡೀ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರು ಬಹಳಷ್ಟು ಸಮಸ್ಯೆಗಳ. Many people are planning many things for this coming year 2024. ಬರುವ ವರ್ಷಗಳಲ್ಲಿ ಅನೇಕ ಜನರು ಅನೇಕ ಯೋಜನೆಗಳನ್ನ ರೂಪಿಸ್ತಾ The ಇದ್ದಾರೆ. minority people are scared as to what is going to happen after the next election. ಅಲ್ಪಸಂಖ್ಯಾತರು ತುಂಬಾ ಭಯ ಪಡ್ತಾ ಇದ್ದಾರೆ, ಮುಂದಿನ ಎಲೆಕ್ಷನ್ ಇಂದ ಏನಾಗ್ತದೆ ದೇವರೇ. No matter how much the wicked rejoice today, ಆದ್ರೆ ಒಂದ್ ತಿಳ್ಕೊಡ್ರಿ, ದುಷ್ಟನು ಎಷ್ಟೇ ಸಂತೋಷವುಳ್ಳವನಾಗಿದ್ರು, on the other side the wrath of God has been released. ಆದ್ರೆ ಒಂದು ಕಡೆ ದೇವರ ರೋಷ ಎಂಬ ಅಗ್ನಿಯು ಅದು ಬಿಡುಗಡೆ It ಆಗಿದೆ. will burst on the head of the leaders. ಇದು ದುಷ್ಟರ ತಲೆಯ ಮೇಲೆ ಹೊಡೆಯುವಂತದಾಗಿದೆ. You don't even have to pray for those people. ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇರುವುದಿಲ್ಲ. You just have to thank God, praise God, worship God. ನೀವು ಕೇವಲ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರಿ, ಸ್ತೋತ್ರ ಮಾಡ್ತಾ ಇರಿ, ಆರಾಧನೆ ಮಾಡ್ತಾ ಇರಿ. And the wrath of God will flow across these people. ಆದ್ರೆ ದೇವರ ಎಂಬ ರೋಷಾಗ್ನಿಯು ಕೂಡ ಜನರ ಮಧ್ಯದಲ್ಲಿ ಹೊರಡುವಂತದಾಗಿದೆ. And upon the heads of the wicked, this wrath will fall. ದುಷ್ಟರ ತಲೆಯ ಮೇಲೆ ಇದು ಹೊಡೆಯುವಂತದಾಗಿದೆ. It will burst. ಅದು ಹೊಡೆಯುವಂತದಾಗಿದೆ. There is going to be an explosion in the camp of the enemy. ಅಲ್ಲಿ ವೈರಿಗಳ ಜನರ ಕ್ಯಾಂಪಿನ ಗುಂಪಿನಲ್ಲಿ ಒಂದು ದೊಡ್ಡದಾದಂತ ಸ್ಫೋಟಗೊಳ್ಳುವಂತದಾಗಿರ್ತದೆ. That is what we are going to see very soon. ಅದನ್ನೇ ನಾವು ಬರುವ ಅತಿ ಬೇಗನೆ ನೋಡ್ಲಿಕ್ಕಿದೆ. This is the prophetic word from God for India. ಭಾರತ ದೇಶಕ್ಕೆ ದೇವರ ಒಂದು ಪ್ರವಾದಾತ್ಮಕ ವಾಕ್ಯ ಇದಾಗಿದೆ. Very soon the heads of these wicked people are going to burst. ಅತಿ ಬೇಗನೆ ದುಷ್ಟರ ಎಲ್ಲ ತಲೆಗಳು ಸ್ಫೋಟಗೊಳ್ಳಲಿಕ್ಕಿದೆ. The fear that has gripped the believers will leave them in Jesus' name. ವಿಶ್ವಾಸಿಗಳ ಹೃದಯದಲ್ಲಿ ಆಳವಾಗಿದ್ದಂತ ಭಯ ಅದು ಹೋಗುವಂತದಾಗಿದೆ. Hallelujah. Hallelujah. Already Karnataka is seeing the hand of God in Karnataka. ಕರ್ನಾಟಕದಲ್ಲಿ ದೇವರ ಹಸ್ತ ಜನರು ನೋಡ್ತಾ ಇದ್ದಾರೆ. The wicked people have gone out of the scene now. ಈಗ ನಾವು ನೋಡಿದ್ರೆ ದುಷ್ಟ ಜನರು ಎಲ್ಲ ಒಂದು ಇದರಿಂದ ಹೊರಗಡೆ ಬಂದಿದ್ದಾರೆ. The wrath of God has taken
them away, ದೇವರ ಕೋಪ ಅವರನ್ನ ತಗೊಂಡು ಹೋಗಿದೆ. and very soon something new is going to come up in India. ಅದೇ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಅತಿ ಬೇಗನೆ ಹೊಸ ಕಾರ್ಯಗಳು ದೇವರು ಮಾಡ್ಲಿಕ್ಕಿದ್ದಾನೆ. Hallelujah. Hallelujah. This is what the Lord is going to do in the days to come. ಇದೇ ಬರುವ ದಿನಗಳಲ್ಲಿ ದೇವರು ಮಾಡ್ಲಿಕ್ಕಿರುವ ಕಾರ್ಯವಾಗಿದೆ. Fear not, my brothers and sisters. ನನ್ನ ಸಹೋದರ ಸಹೋದರಿಯರೇ, ಭಯ ಪಡಬೇಡ್ರಿ. Especially those of you who have left your faith and are following Jesus today. ಯಾರಿಗಾಗಲೇ ನೀವೆಲ್ಲ ನಿಮ್ಮ ನಂಬಿಕೆಗಳನ್ನ ಬಿಟ್ಟು ಕರ್ತನನ್ನ ಹಿಂಬಾಲಿಸ್ತಾ ಇದ್ದೀರೋ, You people are going to be a blessed generation. ನೀವು ಬರುವಂತ ದಿನಗಳಲ್ಲಿ ಆಶೀರ್ವಾದ ಜನಾಂಗವಾಗಲಿಕ್ಕಿದ್ದೀರಿ. You are going to be stronger than the present people today. ಈಗಿರುವ ಜನರಿಗಿಂತಲೂ ಬಲಿಷ್ಠ ಜನರು ನೀವು ಆಗ್ಲಿಕ್ಕಿದ್ದೀರಿ. And with your own eyes you will see ನಿಮ್ಮ ಕಣ್ಣಾರೆ ಅದನ್ನ ನೋಡ್ಲಿಕ್ಕಿದ್ದೀರಿ. the heads of the wicked people bursting in front of you. ವೈರಿಗಳ ತಲೆಗಳು ಸ್ಫೋಟಗೊಳ್ಳುವುದನ್ನು ನೀವು ನೋಡ್ಲಿಕ್ಕಿದ್ದೀರಿ. It will burst on the head of the wicked. ವೈರಿಗಳ ತಲೆ ಸ್ಫೋಟಗೊಳ್ಳಲಿಕ್ಕಿದೆ. The fierce, righteous anger of the Lord will not turn back. 24. ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ತನ್ನ ಹೃದಯದ ಆಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂತಿರುಗುವುದಿಲ್ಲ. ಕಟ್ಟ ಕಡೆಯ ದಿನದಲ್ಲಿ ನೀವು ಅದನ್ನ ಗ್ರಹಿಸುವಿರಿ. Amen. ಆಮೇಲೆ In the latter days you will understand this. ಕಚ್ಚ ಕಡೆಯ ದಿನಗಳಲ್ಲಿ ಇದನ್ನು ನೀವು ಅರ್ಥ ಆಗ್ತದೆ ನಿಮಗೆ. Now you will not understand this. ಈಗ ನಿಮಗೆ ಅದನ್ನ ಅರ್ಥ ಆಗ್ತಾ ಇಲ್ಲ Now ಇರಬಹುದು. it is confusion. ಈಗ ನಿಮಗೆ ಅದು ಗಲಿಬಿಲಿಯಲ್ಲಿ Now it ಇರಬಹುದು. is fear. ಈಗ ಭಯದಲ್ಲಿರಬಹುದು. You are wondering what to do now. ಈಗ ನಿಮ್ಗೆ ಅನಿಸ್ಬೋದು ಏನಾಗ್ತದೆ Oh, ಅಂತ. people are visiting me in my house. ಜನರು ನನ್ನ ಮನೆಯನ್ನು ನೋಡ್ತಾ ಇದ್ದಾರೆ They are ಅಂತ. threatening me and threatening my children. ನನ್ನ ಮಕ್ಕಳನ್ನ ನನ್ನನ್ನ ಭಯಪಡಿಸ್ತಾ ಇದ್ದಾರೆ. They are doing something called Garbhapasi. ಬಹಳ ಜನರು ಗರ್ವಾಪ್ಸೆಯನ್ನ ಮಾಡ್ತಾ ಇದ್ದಾರೆ. All that will stop in Jesus' name. ಅದೆಲ್ಲವೂ ಯೇಸು ನಾಮದಲ್ಲಿ ನಿಂತು ಹೋಗ್ತದೆ. Hallelujah. Hallelujah. And God is going to move in the nation of India once again. ಭಾರತ ದೇಶದಲ್ಲಿ ದೇವರು ಚಲಿಸಲಿಕ್ಕಿದ್ದಾನೆ. Until He has fulfilled and until He has accomplished the intent of His heart in the mind and the mind. ಆತನ ಹೃದಯದ ಆಲೋಚನೆಗಳನ್ನ ನೆರವೇರಿಸುವ ತನಕ ಆತನು ಬಿಡುವುದಿಲ್ಲ. The people don't know what is the anger of the Lord. ಜನರಿಗೆ ಗೊತ್ತಿಲ್ಲ ದೇವರ ಕೋಪ ಏನಾಗಿದೆ ಅಂತ. We also have read so many incidents in the Bible. ದೇವರ ವಾಕ್ಯದಲ್ಲಿ ಅನೇಕ ಘಟನೆಗಳನ್ನು ನಾವು But ನೋಡ್ತೇವೆ. I believe this time the anger of the Lord will be much more than what it was in those days. ಆಗಿನ ಕಾಲದಲ್ಲಿ ಇರುವುದಕ್ಕಿಂತಲೂ ಕೂಡ ಈಗ ದೇವರ ಕೋಪವು ಇನ್ನೂ ಬಹಳಷ್ಟು ವ್ಯತ್ಯಾಸಕರವಾಗಿರುವಂತದ್ದಾಗಿದೆ. During Sodom and Gomorrah, we know how God was angry. ಸೊದೋಮ್ ಗೊಮೋರ ಸಮಯದಲ್ಲಿ ದೇವರ ಕೋಪ ಹೇಗಿತ್ತು ನಮ್ಗೆ ಗೊತ್ತಿದೆ. When the Israelites were in bondage in Egypt, we saw how angry the Lord was. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಬಂಧನವಾದಾಗ ದೇವರ ಕೋಪ ಏನಂತ ನಮಗೆ ಗೊತ್ತಿದೆ. Compared to all that, this is going to be much more terrible. ಆಗಿನ ಕಾಲಕ್ಕಿಂತಲೂ ಈಗಿರುವ ದೇವರ ಭಯ ಇನ್ನೂ ಹೆಚ್ಚಿನ ಭಯಾನಕವಾಗಿರುತ್ತದೆ. In the latter days, you will understand. ಬರುವ ದಿನಗಳಲ್ಲಿ ನೀವು ಅದನ್ನ ನೋಡ್ಲಿಕ್ಕಿದ್ದೀರಿ. Walk closely with the Lord. ಅದಕ್ಕಾಗಿ ಬಹಳ ದೇವರಿಗೆ ಹತ್ತಿರವಾಗಿ ನಡೆಯಿರಿ. Fearfully worship the Lord. ಭಯಭಕ್ತಿಯಿಂದ ದೇವರನ್ನ ಆರಾಧಿಸಿರಿ. Carefully thank the Lord. ಜಾಗರೂಕತೆಯಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. Praise the name of Jesus in every situation of your life. ನಿಮ್ಮ ಜೀವಿತದ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನೇ ನೀವು ಸ್ತುತಿಸಿರಿ. The Lord is restoring back something in our land, India. ದೇವರು ಈ ಭಾರತ ದೇಶದಲ್ಲಿ ಮತ್ತೆ ದೇವರು ಪುನರ್ಸ್ಥಾಪಿಸಲಿಕ್ಕಿದ್ದಾನೆ. ಕೆಲವು God ವಿಷಯಗಳನ್ನು is restoring back something here in Ankola. ಅಂಕೋಲದಲ್ಲಿ ಕೆಲವು ವಿಷಯಗಳನ್ನ ದೇವರು ಪುನರ್ಸ್ಥಾಪನೆಗೊಳ್ಳಲಿಕ್ಕೆ ಮಾಡ್ಲಿಕ್ಕಿದ್ದಾನೆ. You are the people who will be watching this. ಅದನ್ನ ನೀವೇ ಆ ಜನರು ನೋಡ್ಲಿಕ್ಕಿದ್ದೀರಿ. The Lord is going to allow you to see the changes that are going to happen in the days to come. ಬರುವಂತ ದಿನಗಳಲ್ಲಿ ಆಗುವ ಬದಲಾವಣೆಗಳನ್ನ ನೋಡ್ಲಿಕ್ಕೆ ದೇವರು ನಿಮ್ಮನ್ನ ನೋಡ್ಲಿಕ್ಕೆ ದೇವರು ನೋಡ್ತಾ So many people are saying this generation is going to experience rapture. ಬಹಳಷ್ಟು ಜನರು ಅನಿಸ್ತದೆ ಈ ಸಂತತಿಯನ್ನೇ ದೇವರ ಎತ್ತಲ್ಪಡುವಿಕೆಯನ್ನ ನೋಡ್ತೀರಿ ಎಂಬುದಾಗಿ. I don't know. ನಮಗೆ ಗೊತ್ತಿಲ್ಲ. One day I was in a house. ಇವರು ಒಂದ್ ದಿವಸ ಮನೆಯಲ್ಲಿದ್ರು. It was a cell meeting. ಅದೊಂದು ಮನೆಯ ಒಂದು ಆರಾಧನೆ ಕೂಟ ಆಗಿತ್ತು. ಮನೆಯ I was ಕೂಟ. leading in worship. ಇವರು ಆ ಮನೆಯಲ್ಲಿ ಕುಟುಂಬದ ಪ್ರಾರ್ಥನೆಯಲ್ಲಿ ಆರಾಧನೆ ನಡೆಸ್ತಾ ಇದ್ರು. As I was leading the worship, ಇವರು ಆರಾಧನೆ ಮಾಡ್ತಾ ಇರುವಾಗ suddenly my song stopped. ಇವರ ಆರಾಧನೆ ಹಾಡುವಂತ ಹಾಡು ನಿಂತು Suddenly playing the guitar also stopped. ಅವರು ಆ ಗಿಟಾರ್ ಕೂಡ ನಿಲ್ಲಿಸಿದ್ರು. I heard the voice of the Lord. ದೇವರ ಒಂದು ಸ್ವರ ಕೇಳಿಸ್ತು. Do you know that I am coming down quickly? ನಿಮಗೆ ಗೊತ್ತಾ ನಾನು ಅತಿ ಬೇಗನೆ ಕೆಳಗೆ ಬರ್ಲಿಕ್ಕಿದ್ದೇನೆ.
Church, do you know that the Lord is ready to come? ಸಭೆ, ನಿಮಗೆ ಗೊತ್ತಾ ದೇವರು ಅತಿ ಬೇಗನೆ ಕೆಳಗೆ ಬರ್ಲಿಕ್ಕಿದ್ದಾನೆ. The wars which are happening around us, ವಾಚ್. wars. ಈಗ ನಮ್ಮ ಮಧ್ಯದಲ್ಲಿ ಆ ಸುತ್ತಮುತ್ತ ನಡೆಯುವಂತ ಯುದ್ಧಗಳನ್ನು ನೋಡ್ರಿ. That is what the Bible speaks about. ಯಾಕಂದ್ರೆ ಅದು ಬೈಬಲ್ ಸತ್ಯವೇದ ಅದೇ ನಮಗೆ ಹೇಳ್ತದೆ. There are silent wars also happening, nobody knows. ಗೊತ್ತಿಲ್ಲದಿರುವಂತ ಸೂಕ್ಷ್ಮವಾದ ಯುದ್ಧಗಳು ಕೂಡ ನಡೀತಾ ಇದೆ ಪ್ರಿಯರೇ. People don't know, ಜನರಿಗೆ ಅದು ಗೊತ್ತಿಲ್ಲ. but it is happening in the borders of so many countries. ಆದ್ರೆ ಬಹಳ ದೇಶದ ಒಂದು ಗಡಿ ಭಾಗದಲ್ಲಿ ಸೂಕ್ಷ್ಮ ಯುದ್ಧಗಳು ನಡೀತಾ ಇದೆ. Rumors of wars also we are hearing these days. ನಾವು ನೋಡ್ತೇವೆ ಯುದ್ಧಗಳು ನಡೆಯುವಂತ ಸುದ್ದಿಗಳು ಕೂಡ ಕೇಳಿಸಲ್ಪಡ್ತಾ ಇದೆ. It is time for the Lord to visit us. ಅದಕ್ಕಾಗಿ ದೇವರನ್ನ ಸಂಧಿಸುವಂತ ಸಮಯ ಇದಾಗಿದೆ. Before I close, I want to say, ನಾನು ಮುಗಿಸುವುದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೇನೆ. let the Lord take complete control over every one of our lives. ನಮ್ಮ ಜೀವಿತದ ಪ್ರತಿಯೊಬ್ಬರ ಜೀವಿತವನ್ನ ದೇವರು ಸಂಪೂರ್ಣವಾಗಿ ನಿಯಂತ್ರಿಸಲಿ. Let us not take life for granted. ಸೊ ಈ ಜೀವಿತವನ್ನ ಮೀನ್ಸ್ ಆರಾಮಾಗಿ ತಗೋಬೇಡ್ರಿ. ಜಸ್ಟ್ ಕ್ಯಾಶುವಲ್ ಆಗಿ ತಗೋಬೇಡ್ರಿ. Be serious with God. ದೇವರ ವಿಷಯದಲ್ಲಿ ಗಾಂಭೀರ್ಯವುಳ್ಳವರಾಗಿ. Time, ಸಮಯ, when we are entering into the new year, ಹೊಸ ವರ್ಷದಲ್ಲಿ ನಾವು ಕಾಲಿಡುವಾಗ that means time has passed by. ಅದರ ಅರ್ಥ ಸಮಯ ಕಳೆದೋಯ್ತು. Nothing in this world can bring back anything that you lost in the last year. ಕಳೆದ ವರ್ಷದಲ್ಲಿ ನೀವೇನೆಲ್ಲ ಕಳೆದುಕೊಂಡಿದ್ದೀರಿ ಅದನ್ನ ಯಾರಿಂದಲೂ ವಾಪಸ್ ತಗೊಂಬರಕ್ ಆಗುದಿಲ್ಲ. Now start planning what you'll do for the coming year. ಅದಕ್ಕಾಗಿ ಬರುವ ವರ್ಷಗಳಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಈಗನೇ ಯೋಜನೆ ಮಾಡ್ರಿ. Make some serious decisions with God. ದೇವರ ಜೊತೆಗೆ ಗಾಂಭೀರ್ಯವಾದಂತ ನಿರ್ಧಾರಗಳನ್ನ ಮಾಡ್ರಿ. So many testimonies we heard. ಬಹಳಷ್ಟು ಸಾಕ್ಷಿಗಳನ್ನ ನಾವು ಕೇಳಿದ್ದೇವೆ. In return, ಅದನ್ನ ಬರೆದು ಅದರ ಪ್ರತ್ಯುತ್ತರವಾಗಿ ಅಂದ್ರೆ ನೀವು ತಿರುಗಿ what are you going to do for God? ದೇವರಿಗೆ ಏನ್ ಮಾಡ್ಲಿಕ್ಕಿದ್ದೀರಿ? What are you going to do for God? ದೇವರಿಗೋಸ್ಕರ ನೀವೇನ್ ಮಾಡ್ಲಿಕ್ಕಿದ್ದೀರಿ? Write it on a paper. ಅದನ್ನ ಒಂದು ಕಾಗದದಲ್ಲಿ ಬರೆಯಿರಿ. This year I will share the gospel at least to 10 people. ಈ ವರ್ಷ ಕನಿಷ್ಠ ಪಕ್ಷ 10 ಜನರಿಗಾದ್ರೂ ನಾನು ಸುವಾರ್ತೆಯನ್ನ ಸಾರ್ತೇನೆ. I will bring 10 people at least to church this year. ಈ ವರ್ಷದಲ್ಲಿ ಕಡಿಮೆ ಅಂದ್ರೂ 10 ಜನರನ್ನ ನಾನು ಸಭೆಗೆ ಕರ್ಕೊಂಡ್ ಬರ್ತೇನೆ. Yes or no? ಎಸ್, ಹೌದಾ? ಆಗತ್ತಾ ಇಲ್ವಾ? This year my commitment is I will give so much to the church. ಈ ವರ್ಷ ನನ್ನ ನಿಬಂಧನೆ ಏನಂದ್ರೆ ಇಷ್ಟೊಂದು ವಿಷಯ ನಾನು ದೇವರಿಗೆ ನಾನು ಕೊಡ್ತೇನೆ. My pastor didn't tell me to share all this. I'm telling you. ಸಭಾಪಾಲಕರು ನನಗೆ ಇದು ಹೇಳಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. We have to come out of our stingy kind of a lifestyle. ಈ ಕಂಜೂಸ್ ಎಂಬ ಆತ್ಮದಿಂದ ನಾವು ಹೊರಗಡೆ ಬರಬೇಕು. Every time ನಾನು ನನ್ನದು ನಾನೇ, enough of all that. ಅದು ಸಾಕು. ನಾನು ನನ್ನದು ಅನ್ನೋ ನನಗಾಗಿ ಅನ್ನುವಂಥದ್ದು ಸಾಕು. Now let it be all about God, all about Jesus. ಈಗ ಎಲ್ಲವೂ ದೇವರು, ಎಲ್ಲವೂ ಯೇಸುಗಾಗಿ ಎಂಬುದಾಗಿ Make a decision. ಒಂದು ನಿರ್ಧಾರ ಮಾಡ್ರಿ. For the next 6 months, ಮುಂದಿನ 6 ತಿಂಗಳಲ್ಲಿ I will come and clean the church every Saturday or Sunday. ಪ್ರತಿ ಭಾನುವಾರ ಅಥವಾ ಶನಿವಾರ ನಾನು ಬಂದು ಸಭೆಯನ್ನ ಸ್ವಚ್ಛಗೊಳಿಸ್ತೇನೆ. That we can do. ಅದನ್ನ ಮಾಡ್ಬೋದಲ್ಲ? At least 1, 2, 3 people said yes. ಕೆಲವು 1, 2, 3, 4 ಜನ ಹೇಳಿದ್ರೆ ಆಯ್ತು ಎಸ್ ಅಂತ. In the coming year, ಬರುವ ವರ್ಷದಲ್ಲಿ I will be a helping hand to some beggars in Ankola. ಅಂಕೋಲದಲ್ಲಿರುವ ಅನೇಕ ಭಿಕ್ಷುಕರಿಗೆ ಸಹಾಯದ ಹಸ್ತ ನಾನಾಗಿರ್ತೇನೆ. Is it okay? Yeah. In Hubli, ಹುಬ್ಬಳ್ಳಿಯಲ್ಲಿ I saw one friend standing in front of a bakery ಒಬ್ಬ ಸ್ನೇಹಿತನು ಬೇಕರಿ ಮುಂದೆ ನಿಂತ್ಕೊಂಡಿದ್ರು. this Christmas season. ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ I said, what you are doing here? ಇವ್ರು ಹೇಳುದು ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? I bought quarter kg cakes here. ನಾನು 1/4 kg ಕೇಕ್ ಅನ್ನು ತಗೊಂಡಿದ್ದೀನಿ. I bought 25 of them. ಅದರಲ್ಲಿ 25 ಕೇಕ್ ಇದೆ. And I already bought blankets. ಮತ್ತೆ ಅನೇಕ ಚಾದರಗಳನ್ನ ನಾನು ತಗೊಂಡಿದ್ದೀನಿ. 10 o'clock in the night,
10 ಗಂಟೆ ರಾತ್ರಿಗೆ I am going all over Hubli. ಎಲ್ಲ ಹುಬ್ಳಿ ಪಟ್ಟಣಕ್ಕೆ ನಾನು ಹೋಗ್ತೇನೆ. Wherever I see people sleeping on the road, ಎಲ್ಲೆಲ್ಲಿ ಜನರು ರೋಡಲ್ಲಿ ಮಲಗಿದ ನಾನು I ನೋಡ್ತೇನೆ. will cover them with a blanket. ಅವರಿಗೆ ನಾನು ಬೆಡ್ಶೀಟ್ ಇಂದ And ಒದಿಸ್ತೇನೆ. I will give them a cake and come. ಅವರಿಗೆ ಒಂದು ಕೇಕ್ ಕೊಟ್ಟು ನಾನು ಬರ್ತೇನೆ. What are we doing? ನಾವೇನ್ ಮಾಡ್ತಾ ಇದ್ದೀವಿ? I must still buy so many saris. ನಾನು ಇನ್ನೂ ತುಂಬಾ ಸೀರೆ ತಗೋಬೇಕ್ರಿ. Oh, this Christmas I didn't buy any gold. ಈ ಕ್ರಿಸ್ಮಸ್ ಅಲ್ಲಿ ಬಹಳ ಬಂಗಾರ ತಗೊಳಕ್ I ಆಗಿಲ್ಲ. prayed for one car, I did not get it still. ಒಂದು ಕಾರ್ ತಗೋಬೇಕು ಅನ್ಕೊಂಡೆ, ಇನ್ನೂ ತಗೊಳಕ್ ಆಗಿಲ್ಲ. My scooter has not yet come till now. ಇನ್ನೂ ಒಂದು ಹೊಸ ಸ್ಕೂಟರ್ ಬರಲಿಲ್ಲ. This is our thinking. ಇದು ನಮ್ಮ ವಿಚಾರಗಳು. Start seeing the world the way Jesus sees the world. ಯೇಸು ಸ್ವಾಮಿ ನೋಡುವ ರೀತಿಯಲ್ಲಿ ನೀವು ಲೋಕವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿ. Start talking to the people the way Jesus would have spoken to the people. ಜನರಿಗೆ ಯೇಸು ಯಾವ ರೀತಿ ಮಾತನಾಡ್ತಾ ಇದ್ರು ಆ ರೀತಿ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ರಿ. There are orphan children. ಅಲ್ಲಿ ಅನೇಕ ಅನಾಥ ಮಕ್ಕಳಿದ್ದಾರೆ. There are widows. ಅನೇಕ ವಿಧವೆಯರಿದ್ದಾರೆ. There are HIV/AIDS patients. ಅನೇಕ HIV AIDS ರೋಗಿಗಳಿದ್ದಾರೆ. There are so many lepers in our cities. ಅನೇಕ ಕುಷ್ಠ ರೋಗಿಗಳು ಪಟ್ಟಣದಲ್ಲಿ So many helpless people around us. ಅಸಹಾಯಕ ಅನೇಕ ಜನರ ಮಧ್ಯದಲ್ಲಿದ್ದಾರೆ. If they really need help, ಅವ್ರಿಗೊಂದು ನಿಜವಾಗಿ ಸಹಾಯ ಬೇಕಾದ್ರೆ go ahead and help them. ಹೋಗಿ ಅವರಿಗೆ ಸಹಾಯ ಮಾಡಿ. Because of what God did for you, ನಿನಗೆ ದೇವರು ಏನೆಲ್ಲ ಮಾಡಿದಾನೋ, because you are in a better position than them, ಅವರಿಗಿಂತ ನೀನು ಒಳ್ಳೆ ಸ್ಥಾನದಲ್ಲಿ ಇರುವುದರಿಂದ show the world who God is in your life. ನಿನ್ನ ಜೀವಿತದಲ್ಲಿ ದೇವರು ಏನಾಗಿದ್ದಾನಂತ ಲೋಕಕ್ಕೆ ನೀನು ತೋರಿಸು. Hallelujah. Hallelujah. Shall we all close our eyes? ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ. Examine ourselves in the presence of God. ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. Is your heart full of thanksgiving? ನಿನ್ನ ಹೃದಯ ಕೃತಜ್ಞತೆಯಿಂದ ತುಂಬಿದೆಯಾ? Make a decision today. ಒಂದು ನಿರ್ಧಾರವನ್ನ ಮಾಡ್ರಿ. This 2024 ಈ 2024 will be a year of thanksgiving. ಇದು ಕೃತಜ್ಞತೆಯನ್ನ ಸಲ್ಲಿಸುವ ವರ್ಷವಾಗಿದೆ. Nothing in this world will stop us from thanking God. ಈ ಲೋಕದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಿಲ್ಲಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. Songs of rejoicing and dance will keep coming out of our lives. ಸ್ತುತಿ ಗೀತೆಗಳು ಮತ್ತೆ ವಾದ್ಯಗಳು ಮತ್ತೆ ಎಲ್ಲ ರೀತಿಯಾದ ಕುಣಿತಗಳು ಬರಲಿಕ್ಕಿದೆ ಪ್ರಿಯರೇ. Thank you, Jesus. ಥ್ಯಾಂಕ್ ಯು ಲಾರ್ಡ್. In a few minutes we are going to enter into the new year. ಕೆಲವು ನಿಮಿಷಗಳಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡಲಿಕ್ಕಿದ್ದೇವೆ. I want us to enter into the new year in worship. ನಾನು ನಿಮಗೆ ಕೇಳ್ಕೊಳ್ತೇನೆ, ಆರಾಧನೆ ಮಾಡುತ್ತಾ ಹೊಸ ವರ್ಷದಲ್ಲಿ ನಾವು ಕಾಲಿಡೋಣ. Enter into the year 2024 in the presence of God. ದೇವರ ಪ್ರಸನ್ನತೆಯಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡೋಣ. Oh, hallelujah, hallelujah. Jesus, we worship you. Lift your hands and worship the Lord. ನಿಮ್ಮ ಕರಗಳನ್ನ ಮೇಲಕ್ಕೆ ಚಾಚಿ, ಯೇಸುವೇ ನಾನು ನಿನ್ನನ್ನು ಆರಾಧಿಸ್ತೇನೆ ಅಂತ ದೇವರಿಗೆ ಹೇಳಿ. Worship him, everybody. Start thanking the Lord. ಎಲ್ಲರೂ ಸೇರಿ ಎದ್ದು ನಿಂತುಕೊಂಡು ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಪ್ರಾರಂಭಿಸಿ. Thank you, thank you, thank you. ದೇವರಿಗೆ ಹೇಳಿ, ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. Hallelujah. I'll pass you by today without visiting you. ನೀವು ಸುಮ್ಮನೆ ಕೂತಾಗ ದೇವರು ಸುಮ್ಮನೆ ಹಾದು ಹೋಗ್ಬಾರ್ದ್ರಿ. Draw his attention towards you. ನಿಮ್ಮ ಕಡೆ ದೇವರ ಗಮನವನ್ನ ಸೆಳೆಯಿರಿ. Cry and say, Jesus, son of David, have mercy upon me. ಕೂಗ್ರಿ, ದಾವೀದ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ. Come on, everybody, call upon the name of Jesus. ಎಲ್ಲರೂ ಸೇರಿ ದೇವರ ನಾಮವನ್ನ ಕೂಗ್ರಿ. Yes, little more louder, hallelujah. ಹೆಚ್ಚಾಗಿ ಜೋರಾಗಿ ಕರ್ತನ ನಾಮವನ್ನ ಕೂಗ್ರಿ. Re ba 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 la mandare, ya na na na.